ಹಾಯ್ ಎಲ್ಲೋ ನಮಸ್ಕಾರ. ಇವತ್ತೊಂದು ಡಿಫ್ರೆಂಟ್ ಆದ ಪಾಯಸ ಮಾಡೋಣ ಬನ್ನಿ. ಇದು ನಮ್ಮಮ್ಮ ಯಾವಾಗಲೂ ನಮ್ಮ ಮನೇಲಿ ಮಾಡ್ತಾಯಿದ್ರು. ಕಡಿಮೆ ಹೆಸರುಬೇಳೆ ಇದ್ದಾಗ ಹೆಸರುಬೇಳೆ ಪಾಯಸನೂ ಮಾಡೋಕ್ಕಾಗಲ್ಲ, ಹಾಲಿಲ್ದಿದ್ದಾಗ ಹಾಲು ಪಾಯಸನೂ ಮಾಡೋಕ್ಕಾಗಲ್ಲ. ಆದರೆ ಪಾಯಸ ಮಾಡಲೇಬೇಕಂದಾಗ ಏನು ಮಾಡೋದು, ಇದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸ್ವಲ್ಪ ಹೆಸರುಬೇಳೆ ತೊಗೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಅದು ತೊಳೆದ್ಬಿಟ್ಟು ಒಂದು 3 ವಿಷಲ್ ಹೊಡೆಸ್ಕೊಳ್ಳೋದು, ಸ್ವಲ್ಪ ನೀರು ಹಾಕಿ. ಇಲ್ಲಿ ರುಬ್ಲಿಕ್ಕೆ 1 ಅವರ್ ನೆನೆಸ್ಕೊಂಡಂಥ ಸ್ವಲ್ಪ ಅಕ್ಕಿ, ತೆಂಗಿನ ತುರಿ, ಒಂಚೂರು ಶುಂಠಿ ಮತ್ತು ಏಲಕ್ಕಿ, ಒಂಚೂರು ಗಸಗಸೆ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ವಿಷಲ್ ಹೊಡೆದ ನಂತರ ಮೆತ್ತಗಾದ ಹೆಸರು ಬೇಳೆನ ಪಾಯಸ ಮಾಡೋ ಪಾತ್ರೆಗೆ ಹಾಕ್ಕೊಂಡು ಹಾಗೆ ರುಬ್ಬಿದ ಮಿಶ್ರಣನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಯೋಕ್ಕಿಡೋದು. ಮತ್ತೊಂದು ಒಲೆಯಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಬಾದಾಮನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಶಾವ್ಗೆನೂ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ತುಂಬ ಏನು ಹುರಿಯೋದು ಬೇಡ, ಸ್ವಲ್ಪ ಪ್ರಮಾಣದಲ್ಲಿ ಹುರಿದಿದ್ದನ್ನು ಸೀದಾ ಕುದೀತಾ ಇರೋ ಪಾಯಸದೊಳಗೆ ಸೇರಿಸ್ಕೊಳ್ಳೋದು. ಸ್ವಲ್ಪ ಬೆಂದಿದೆ ಅನ್ನೋ ಹಂತದಲ್ಲಿ ಬೆಲ್ಲ ಸೇರಿಸ್ಕೊಂಡ್ರೆ ಸೂಪರಾದ ಪಾಯಸ ರೆಡಿ. ಆದರೆ ತಳ ಹಿಡಿದಿಲ್ದಿರೋ ಥರ ಎಚ್ಚರ ವಹಿಸ್ಬೇಕಷ್ಟೇ.